ಕರಾವಳಿ ಕರ್ನಾಟಕ ಹೆಚ್ಚು ಕಮ್ಮಿ 1.5 ವರ್ಷದಿಂದ ತಣ್ಣಗಿತ್ತು. ಆದರೆ ಇವತ್ತು ನಡೆದಂತಹ ಬೆಳವಣಿಗೆಗಳನ್ನು ನೋಡಿದರೆ ಮತ್ತೆ ಕರಾವಳಿಯಲ್ಲಿ ರಾಜಕೀಯದ ದಂಗಲ್ ಶುರುವಾಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಪೊಲೀಸರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಶಾಸಕ ಹರೀಶ್ ಪೂಂಜಾ ಅವರ ಬಂಧನಕ್ಕೆ ಹೋದಂತಹ ಕಾಕಿ ಪಡೆಗೆನೆ ದಿಗ್ಬಂಧನ ಹಾಕಿ ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ತಪ್ಪು ಯಾರದ್ದು, ಪೊಲೀಸರದ್ದ ಅಥವಾ ಖಾದಿಯದ್ದ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾರನ್ನ ಬೆಳ್ತಂಗಡಿ ಪೊಲೀಸರು ಬಂಧಿಸೋಕೆ ಹರಸಾಹಸಪಟ್ಟರು. ಪೊಲೀಸರಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣ, ಪೊಲೀಸ್ ಠಾಣೆಗೆ ನುಗ್ಗಿ ಆರೋಪಿಯನ್ನ ವಾಪಸ್ ಕರ್ಕೊಂಡು ಹೋದ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾರನ್ನ ಬಂಧಿಸೋಕೆ ಬಂದ್ರು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಶಾಸಕ ಹರೀಶ್ ಪೂಂಜಾ ಮನೆಗೆ ಪೊಲೀಸರು ಬಂದ್ರು. ಆದರೆ ಹರೀಶ್ ಪೂಂಜಾರನ್ನ ಬಂಧಿಸೋಕೆ ಆಗಲಿಲ್ಲ. ಯಾಕಂದ್ರೆ ಹರೀಶ್ ಪೂಂಜಾ ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರು ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ರು. ಬಿಜೆಪಿ ಶಾಸಕ ಹರೀಶ್ ಪೂಂಜಾರನ್ನ ಬಂಧಿಸಿದ್ಯಾಕೆ ಪೊಲೀಸರು? ಮೇ 18ನೇ ತಾರೀಕು ಬೆಳ್ತಂಗಡಿ ಪೊಲೀಸರು ಬಿಜೆಪಿ ಯುವ ಅಧ್ಯಕ್ಷ ಶಶಿರಾಜ್ ಶೆಟ್ಟಿಯನ್ನ ಬಂಧಿಸಿದ್ರು. ಈತನ ಮೇಲೆ ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರಕರಣಗಳಿವೆ. ಪೊಲೀಸರ ಪ್ರಕಾರ ಶಶಿರಾಜ್ ರೌಡಿ ಶೀಟರ್. ಆದರೆ ಶಶಿರಾಜ್ ಶೆಟ್ಟಿ ಬಿಜೆಪಿ ಕಾರ್ಯಕರ್ತ, ಅಮಾಯಕ ಅಂತ ಹೇಳಿ ಶಾಸಕ ಹರೀಶ್ ಪೂಂಜಾ ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಗೆ ಆವಾಜ್ ಹಾಕಿ ಕರ್ಕೊಂಡು ಹೋಗಿದ್ರು. ಮೇ 18ರಂದು ಈ ಘಟನೆ ಆಯಿತು. ಆಮೇಲೆ ಮೇ 20ಕ್ಕೆ ಹರೀಶ್ ಪೂಂಜಾ ಮತ್ತು ಬೆಂಬಲಿಗರು ಅಮಾಯಕರ ಬಂಧನ ಖಂಡಿಸಿ ದಿಢೀರಂತ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಟೈಮಲ್ಲಿ ಶಾಸಕರು ಬೆದರಿಕೆ ಮಾತಾಡಿದ್ರು. ಪೊಲೀಸರನ್ನ ನಿಂದಿಸಿದ್ದು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ರು ಶಾಸಕರು. ಇದೇ ವಿಷಯದಲ್ಲಿ ಬೆಳ್ತಂಗಡಿ ಪೊಲೀಸರು ಶಾಸಕರ ಮೇಲೆ ಜೀವ ಬೆದರಿಕೆ ಪ್ರಕರಣ ಸೇರಿ 2 ಕೇಸ್ ಹಾಕಿದ್ರು. ಇವತ್ತು ವಿಚಾರಣೆಗೆ ಬನ್ನಿ ಅಂತ ಪೊಲೀಸರು ಹರೀಶ್ ಪೂಂಜಾ ಮನೆಗೆ ಬಂದ್ರು. ಆಗ ಅಲ್ಲಿ ನಡೆದಿದ್ದು ಭೀಕರ ಗಲಾಟೆ. ಹರೀಶ್ ಪೂಂಜಾ ಮನೆ ಹತ್ರ ಪೊಲೀಸರು ಬಂದ್ರು. ಕಾರ್ಯಕರ್ತರೆಲ್ಲ ಮುತ್ತಿಗೆ ಹಾಕಿ ಧಿಕ್ಕಾರ ಕೂಗಿದ್ರು. ಮಹಿಳಾ ಪೊಲೀಸರಿಗಂತೂ ಯಾಕಾದ್ರೂ ಬಂದ್ವೋ ಅನ್ನಿಸ್ಬಿಡ್ತು. ಇನ್ನೊಂದು ಕಡೆ ಶಾಸಕ ಹರೀಶ್ ಪೂಂಜಾ ಅವರ ಮನೆಗೆ ಬಂದ ಪೊಲೀಸರನ್ನು ಬಿಜೆಪಿ ಕಾರ್ಯಕರ್ತರು ತಳ್ಳಾಡಿದ್ರು, ಎಳೆದಾಡಿದ್ರು. ಪೊಲೀಸರು ಹರೀಶ್ ಪೂಂಜಾ ಮನೆ ಒಳಗೆ ಬಂದಾಗ ಶಾಸಕರು ಮತ್ತೆ ಗರಂ ಆದ್ರು. ಏಯ್ ಹೋಗೋ ಆಚೆ, ಕಳಿಸಿರಿ ಅವನನ್ನ ಹೊರಗೆ ಅಂತ ಏರು ದನಿಯಲ್ಲೇ ಅಬ್ಬರಿಸಿದ್ರು. ಬಿಜೆಪಿ ಕಾರ್ಯಕರ್ತರು ಗಲಾಟೆ ಎಬ್ಬಿಸುತ್ತಿದ್ದಂತೆ ಡಿಎಸ್ಪಿ ಬಂದ್ರು. ಇನ್ನೊಂದು ಕಡೆ ಹರೀಶ್ ಪೂಂಜಾ ಪರ ವಕೀಲರು ಬಂದ್ರು. ಬಂಧನ ಮಾಡ್ತೀವಿ ಅಂತ ಪೊಲೀಸರು, ಒತ್ತಡಕ್ಕೆ ಒಳಗಾಗಬೇಡಿ ಅಂತ ವಕೀಲರು. ಇಬ್ಬರ ಮಧ್ಯೆನೂ ಜೋರು ಮಾತುಕತೆ ಆಯಿತು. ತಪ್ಪಾಗಿ ಪೊಲೀಸ್ ಇಲಾಖೆ ಯಾರೋ ಪ್ರೆಷರ್ಗೊಳಗಾಗಿ ಕಾನೂನನ್ನು ಇಷ್ಟ ಬಂದ ದಾರಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿ ನೀವು ಅವರಿಗೆಲ್ಲ ಸಮಸ್ಯೆ ಕಾನೂನಿನ ಪ್ರಕಾರ ನಾವು ಮಾಡಿದ್ದೇವೆ. ಎಫ್ಐಆರ್ ಈಗ ಅರೆಸ್ಟ್ ಮಾಡಿದಂತ ಹಳ್ಳಿ ಜನಗಳಲ್ಲಿ ಯಾರು ಏನು ಗೊತ್ತಿರೋದು ಅನ್ಎಜುಕೇಟೆಡ್ ಹೇಳ್ಬೋದು, ಅವರಿಗೂ ಗೊತ್ತಿದೆ. ಆ ರೀತಿ ನೀವು ಮಾಡಿ ಕರ್ಕೊಂಡು ಹೋಗಿದ್ರೆ ನಮಗೆ ಏನು ಆಕ್ಷೇಪ ಇಲ್ಲ. ನಾವು ಕಾನೂನಿನ ಜಾರಿಯಲ್ಲಿ ನಾವು ಅಡ್ಡಿ ಬರುವುದಿಲ್ಲ. ಆದರೆ ಪ್ರೊಸೀಜರ್ ಪ್ರಕಾರ ಅರೆಸ್ಟ್ ಮೆಮೊ ಕೊಡಬೇಕು. ಯಾವನೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು, ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಡಿಎಸ್ಪಿ ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಅಂತ. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು. ಸೆಕ್ಷನ್ 41 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ
ಏನು ಅಫೆನ್ಸಿನ ಬಗ್ಗೆಯಿಂದ ಆ ಅಫೆನ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸನ್ನು ಬರೀಬೇಕು. ಇದು ಯಾವುದೂ ಮಾಡದೆ ಪೊಲೀಸರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ಜಾಮೀನು ರಹಿತ ಪ್ರಕರಣ ಅಂತ ಬೆಳ್ತಂಗಡಿ ಠಾಣಾ ಪೊಲೀಸರು ಶಾಸಕ ಹರೀಶ್ ಪೂಂಜಾರನ್ನ ಬಂಧಿಸೋಕೆ ಬೆಳಿಗ್ಗೆಯಿಂದಲೂ ಸರ್ಕಸ್ ಪಟ್ಟರೂ ಆಗಲಿಲ್ಲ. ಕೊನೆಗೆ ಪ್ರಕರಣ ರಾಜಕೀಯ ತಿರುವು ಪಡೆಯಿತು. ಸಂಜೆ ಆಗ್ತಿದ್ದಂತೆ ನಳಿನ್ ಕುಮಾರ್ ಕಟೀಲ್, ಬ್ರಿಜೇಶ್ ಚೌಟ, ವೇದವ್ಯಾಸ್ ಕಾಮತ್ ಸೇರಿ ಅನೇಕ ಬಿಜೆಪಿ ಶಾಸಕರು ಪೂಂಜಾ ಮನೆಗೆ ದೌಡಾಯಿಸಿದ್ರು. ಇದೆಲ್ಲ ಸರ್ಕಾರದ ಕುಮ್ಮಕ್ಕು ಅಂತ ಕೂಗಾಡಿದ್ರು. ಆ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಶಾಸಕರ ಮೇಲೆ ಕೇಸು, ಒಬ್ಬ ನಿರಪರಾಧಿ ಕಾರ್ಯಕರ್ತನ ಮೇಲೆ ಕೇಸು ಹಾಕಿರುವಂಥದ್ದನ್ನು ಪ್ರತಿಭಟನೆ ಮುಖಾಂತರ ನಮ್ಮ ಪಾರ್ಟಿ ಬೆಳ್ತಂಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು. ಇದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಮತ್ತೆ ಶಾಸಕರ ಮೇಲೆ 3-4 ಕೇಸುಗಳನ್ನು ಹಾಕತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ. ಆದರೆ ಯಾವ ಕೇಸಿನಲ್ಲೂ ಯಾವ ಪೊಲೀಸು ಹೋಗಿ ಮನೆಯಲ್ಲಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕೇಳಲಿಲ್ಲ. ಹಿಂದೆ ನನ್ನ ಮೇಲೆ ಇಂಥ ಕೇಸ್ 3 ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಬಂದು ನನಗೆ ನೋಟಿಸ್ ಜಾರಿ ಮಾಡಿಲ್ಲ. ಇನ್ನು ಹರೀಶ್ ಪೂಂಜಾ ವಿಚಾರದಲ್ಲಿ BY ವಿಜಯೇಂದ್ರ ಸರ್ಕಾರ ದ್ವೇಷ ಕಾರ್ತಿದೆ ಅಂತ ಸಿಟ್ಟು ಹೊರಹಾಕಿದ್ರು. ಪದೇ ಪದೇ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ FIRಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸ್ತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಇದರಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ಬೆಳ್ತಂಗಡಿ ಪೊಲೀಸರು ಸಂಜೆ 6 ಗಂಟೆ ವೇಳೆಗೆ KSRP ತುಕಡಿಯನ್ನೇ ಕರೆಸಿದ್ರು. 100 ಪೊಲೀಸರು ಬಂದ್ರು. ಇನ್ನೇನು ಹರೀಶ್ ಪೂಂಜಾರನ್ನ ಬಂಧಿಸಿಯೇ ಬಿಡ್ತಾರೆ ಅನ್ನೋ ಮಟ್ಟಿಗೆ ವಾತಾವರಣ ಸೃಷ್ಟಿಯಾಯಿತು. ಕೊನೆಗೆ ಪೊಲೀಸರು ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟು ಬರಿಗೈಯಲ್ಲಿ ವಾಪಸ್ಸಾದ್ರು. ಹರೀಶ್ ಪೂಂಜಾ ಬಂಧನಕ್ಕೆ ಸರ್ಕಾರ ಕುಮ್ಮಕ್ಕು ಕೊಟ್ಟಿದೆ ಅಂತ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಒಟ್ನಲ್ಲಿ ತಣ್ಣಗಿದ್ದ ಕರಾವಳಿಯಲ್ಲಿ ಈಗ ಮತ್ತೆ ರಾಜಕೀಯದ ಕಿಚ್ಚು ಹೊತ್ಕೊಂಡಿದೆ. ಇದು ಯಾವ ಹಂತಕ್ಕೆ ಹೋಗುತ್ತೋ ಏನೋ. ಯಾವುದೋ ಒಂದು ಉನ್ನತ ಅಧಿಕಾರಿಗಳ ಷಡ್ಯಂತ್ರಕ್ಕೆ ನಾವು ಬಲಿಯಾದ್ರೆ ನಾವು ನಾಳೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅನ್ನುವಂತ ಅರಿವನ್ನು ನಮ್ಮ ವಕೀಲರು ಮೂಡಿಸಿರುವ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಈ ಒಂದು ಶಕ್ತಿಯನ್ನು ನೋಡಿ ನಾವು ವಾಪಸ್ ಹೋಗ್ತೇವೆ, ನಾವು ಬಂಧನ ಮಾಡುವುದಿಲ್ಲ ಎನ್ನುವಂತ ನಿರ್ಣಯವನ್ನು ಮಾಡಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.